ಸತ್ಯಣ್ಣ ಕಾವೇರಿನ ಮತ್ತು ರಾಣಿನ ಹೊರದೇಶಕ್ಕೆ ಕಳಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆಯೋಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಆಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಿಮ್ಗೆ ಖಂಡಿತ ಸ್ಟೋರಿ ಅರ್ಥ ಆಗಲ್ಲ. ಸೊ ಬನ್ನಿ ಈಗ ಶುರು ಮಾಡೋಣ. ಇನ್ನೇನಿಲ್ಲಿ ಕಾವೇರಿಗೆ ಊಟ ಕೊಡಬೇಕು ಅಂತ ಬಂದಿರ್ತಾನೆ. ಅಂದರೆ ಇಲ್ಲಿ ಸತ್ಯಣ್ಣ ಕಾವೇರಿನ ಕಿಡ್ನಾಪ್ ಮಾಡಿರೋದು. ಸೊ ಹಾಗಾಗಿ ಇಲ್ಲಿ ಊಟ ತಿಂದಿರಲ್ಲ ಅವಳೆ 2 ಡೇಸ್ ಆದರೂ ಕೂಡ. ಸೊ ಹಾಗಾಗಿ ಬಂದಿರ್ತಾನೆ ಊಟ ತಿನ್ನಿಸ್ಬೇಕು ನನ್ನ ತಂಗಿಗೆ ಅಂತ ಹೇಳ್ಬಿಟ್ಟು ಅತಿಯಾದ ಪ್ರೀತಿಯಿಂದ ಇದೆಲ್ಲ ಮಾಡ್ತಿದ್ದಾನೆ. ನಿನ್ನೆ ಸತ್ಯಣ್ಣ ಯಾಕೆ ಇಂಥ ಕೆಲಸ ಮಾಡ್ತಿದ್ದಾನೆ ಅಂತ ಕಮೆಂಟ್ ಹಾಕಿದ್ದೀರಾ. ಸೊ ತಂಗಿ ಮೇಲಿರೋ ಪ್ರೀತಿ, ಸೊಸೆ ಮೇಲಿರೋ ಪ್ರೀತಿಗೋಸ್ಕರ ಈ ಥರ ಮಾಡ್ತಿದ್ದಾನೆ. ಹೇಗಾದರೂ ಮಾಡಿ ಬಚಾವ್ ಮಾಡಬೇಕು ಅಂತ. ಸೊ ಇನ್ನೇನು ಫೈನಲಿ ಅಣ್ಣ ಯಾಕಣ್ಣ ಈ ಥರ ಮಾಡಿದೆ, ನೀನು ಅಣ್ಣ ಯಾಕಣ್ಣ ಈ ಥರ ಎಲ್ಲ ಮಾಡ್ತಾ ಇದ್ದೀಯ ಅಂತಂದರೆ, ಕಾವೇರಿ ನೀನು ನಾನು ಜೈಲಿಗೆ ಹೋದರೆ ತುಂಬ ಕಷ್ಟ ಅನುಭವಿಸ್ಬೇಕು, ನನ್ನ ಮಗಳ ಜೊತೆ ಇರೋಕ್ಕಾಗಲ್ಲ ಅಂತ ಹೇಳಿದ್ದೆಲ್ಲ. ಸೊ ಹಾಗಾಗಿ ನಿನ್ನ ಒಂದು ಪ್ರೀತಿಗೋಸ್ಕರ, ನಿನ್ನ ಮೇಲಿರೋ ಒಂದು ಕಾಳಜಿಗೋಸ್ಕರ, ನೀನು ನಿನ್ನ ಮಗಳಿಬ್ಬರು ಕೂಡ ಚೆನ್ನಾಗಿರ್ಬೇಕನ್ನೋ ಒಂದೇ ಒಂದು ರೀಸನ್ಗೋಸ್ಕರ ನಾನು ಈ ಥರ ಎಲ್ಲ ಮಾಡಿದೆ ಕಣಮ್ಮ. ಅಂದರೆ ತಪ್ಪು ಅಣ್ಣ, ಈ ಥರ ಎಲ್ಲ ಮಾಡಬಾರ್ದಿತ್ತು. ನಾವು ಕಾನೂನು ವಿರೋಧವಾಗಿ ನಡ್ಕೊಂಡ್ರೆ ಯಾವುದು ಸರಿ ಹೋಗೋದಿಲ್ಲ ಅಂತಂದಾಗ ಯಾವುದು ಅಮ್ಮಿ ಕಾನೂನು ಯಾವುದೈತೆ ಕಾನೂನು? ಕಾವೇರಿ 10 ವರ್ಷ ನೀನು ಯಾವುದೇ ಕಷ್ಟನ ಅನುಭವಿಸ್ತಾ ಅಂದರೆ ಒಂದು ಯಾವುದು ಕೊಲೆ ಮಾಡ್ದೆ ಇನ್ನೊಂದು ಮಾಡ್ದೆ ನೀನು ಜೈಲುವಾಸ ಅನುಭವಿಸ್ಲಿಲ್ವಾ? ಅದು ಯಾವುದು? ಅದು ತಪ್ಪಲ್ವಾ ಅದು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಸೊ ಇಲ್ಲಿ ಒಂದು ಕಡೆ ಬಾಲ ರಾಣಿಗೆ ಕಾವಲಾಗಿ ನಿಂತ್ಕೊಳಕ್ಕೆ ಬಂದಿರ್ತಾನೆ ಮನೆ ಹತ್ರ. ಪೊಲೀಸ್ನವರು ಥ್ಯಾಂಕ್ಸ್ ಅಪ್ಪ, ಹುಡುಗಿನ ಬಂದು ಕಾಪಾಡಿದ್ದಕ್ಕೆ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಸೊ ಮತ್ತೆ ಯಾಕೆ ಇವಾಗ ಬಂದ್ರಿ ಅಂದಾಗ ಪೊಲೀಸ್ನವರು, ಸರ್ ಇಲ್ಲೇ ರಾಣಿಗೋಸ್ಕರ ಕಾವಲು ನಿಂತ್ಕೊಂಡಿರ್ತೀವಿ ಸರ್, ಹಾಗಾಗಿ ಇಲ್ಲಿ ದೂರ ನಿಂತ್ಕೊಂಡಿರ್ತೀವಿ ಅಂದಾಗ, ಸರ್ ಇಲ್ಲೆಲ್ಲ ನಿಂತ್ಕೊಬಾರ್ದು ಕಣಪ್ಪ, ನೀವು ಹೊರಡಿ ಅಂತ ಹೇಳ್ಬಿಟ್ಟು ಪೊಲೀಸ್ನವ್ರು ಹೇಳ್ತಾರೆ. ಸರ್ ನಿಮ್ಗೇನು ತೊಂದರೆ ಕೊಡಲ್ಲ, ನೀವು ಆರಾಮ ನಿಮ್ಮ ಕೆಲಸ ನೀವು ಮಾಡಿ, ನಾವು ಆ ಕಡೆ ದೂರ ನಿಂತ್ಕೊತೀವಿ ಅಂತೇಳಿ ಸೀನನ್ನು ಬಾಲ ಹೋಗಿ ಸೈಡಲ್ಲಿ ನಿಂತ್ಕೊತಾರೆ. ಅದನ್ನು ರಾಣಿ ಎಲ್ಲ ನೋಡ್ತಾಳೆ. ನೋಡಿಬಿಟ್ಟು ಅವಳಿಗೆ ಅಂತ ಊಟ ಎತ್ತಿಕ್ಕಿರ್ತಾಳಲ್ಲ ಅವ್ರ ಅತ್ತೆ, ಆ ಊಟನ ಒಂದು ತಟ್ಟೆ ಒಳಗಡೆ ಇಟ್ಕೋತಾಳೆ. ಇಟ್ಕೊಂಡು ಒಂದು ಗ್ಲಾಸ್ನ ನೀರು ತೊಗೊತಾಳೆ, ಒಂದು ತಟ್ಟೆನ ಮುಚ್ಕೊಂಡು ಬರ್ತಾಳೆ ಫ್ರೆಂಡ್ಗೆ ಕೊಡಬೇಕು ಊಟನ ಅಂಥೇಳಿ. ಬರಬೇಕಾದಾಗ ದೇವ್ರನ್ನ ನೋಡ್ತಾಳೆ. ದೇವ್ರನ್ನ ನೋಡಿದ ತಕ್ಷಣ ಲೆಫ್ಟಲ್ಲಿ ದೇವರಿರುತ್ತೆ, ಕೃಷ್ಣ ವಿಗ್ರಹ, ಅಲ್ಲಿಗೆ ಬರ್ತಾಳೆ. ಬಂದ್ಬಿಟ್ಟು ಸೈಡಲ್ಲಿ ತಟ್ಟೆನ ಲೋಟನ ಇಟ್ಬಿಟ್ಟು ದೇವ್ರಿಗೆ ಕೈ ಮುಗಿದ್ಬಿಟ್ಟು ಅಲ್ಲಿ ಒಂದು ಕರೆ ದಾರ ಇರುತ್ತೆ, ಆ ಕರೆ ದಾರನ ಎತ್ಕೊತಾಳೆ. ಸೊ ಅದನ್ನು ಎತ್ಕೊಂಡ್ಬಿಟ್ಟು ಕೈಯಲ್ಲಿ ಹಿಡ್ಕೊಂಡು ಆ ಊಟನ ತೊಗೊಂಡು ಫ್ರೆಂಡ್ಗೆ ಕೊಡಬೇಕು ಅಂತೇಳಿ, ಅಂದರೆ ಅವ್ರ ತಂದೆಗೆ ಕೊಡಬೇಕು ಅಂತೇಳಿ ಹೊರಗಡೆ ಬರ್ತಾಳೆ. ಬಂದ ತಕ್ಷಣ ಏನು ಅದನ್ನ ಹಿಡ್ಕೊಂಡಿರ್ತಾಳಲ್ವ, ಸೊ ಬೇಗ ಬರ್ತಾಳೆ ಹೊರಗಡೆ. ಬಂದ ತಕ್ಷಣ ಪೊಲೀಸ್ನವ್ರು ಇದ್ಕೊಂಡು, ಎಲ್ಗಮ್ಮ ಹೊರಟಿದೆಯಾ ನೀನು, ತಿರ್ಗಾ ಮತ್ತೆ ಹೋಗೋಗಿಲ್ಲ ಆಗಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ, ಪೊಲೀಸ್ ಅಂಕಲ್ ನಿಮ್ಗೆ ಹೇಳ್ದರೆ ನಾನು ಎಲ್ಲೂ ಹೋಗೋದಿಲ್ಲ, ನಾನು ಫ್ರೆಂಡ್ಗೆ ಊಟ ಕೊಟ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ, ಅವ್ರು ನಿನ್ನೆಯಿಂದ ಯಾವುದೇ ಊಟ ಮಾಡಿರಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಹಾಗಂದಾಗ ಹೋಗ್ಬಾರ್ದಮ್ಮ ಅಂತಂದ್ರು ಕೂಡ, ಇಲ್ಲ ಇಲ್ಲೇ ಹೋಗಿ ಕೊಟ್ಬಿಟ್ಟು ವಾಪಸ್ ಬಂದ್ಬಿಡ್ತೀನಿ, ನಮ್ಮ ಫ್ರೆಂಡ್ ಇದ್ದಾರೆ, ನೀವೇನು ತಲೆ ಕೆಡಿಸ್ಕೊಬಿಡಿ, ಯಾರಾದರೂ ನಂಗೆ ತೊಂದರೆ ಕೊಟ್ಟು ನಮ್ಮ ಫ್ರೆಂಡ್ ಬಂದು ನಾನು ಕಾಪಾಡ್ತಾರಂತ ರಾಣಿ ಅವರಿಬ್ಬರು PCಗಳಿಗೆ ಹೇಳ್ಬಿಟ್ಟು ಬರ್ತಾಳೆ. ಯಾರಿಗೆ? ಬಾಲ ಇರೋ ಹತ್ರ. ಬಾಲ ಇಲ್ಲಿ ಸೈಡ್ ಹತ್ರ ಒಂದು ಬೈಕಲ್ಲಿ ಕೂತಿರ್ತಾನೆ. ಅದನ್ನು ನೋಡಿ ತುಂಬಾ ಶಾಕ್ ಆಗಿಬಿಡುತ್ತೆ ರಾಣಿನ ನೋಡಿ ಬಾಲನ್ಗೆ. ಸೊ ಇವಾಗ ಇಲ್ಲಿ ಪೊಲೀಸ್ PCಗಳು ಏನು ಅನ್ಕೊತಾರಂದರೆ, ಇವರಿಬ್ಬರು ಫ್ರೆಂಡ್ಶಿಪ್ ಥರ ಇಲ್ಲ, ತಂದೆ ಮಗಳ ಥರ ಇದ್ದಾರೆ ಅಂತ ಅವರಿಬ್ಬರೇ ಮಾತಾಡ್ಕೋತಾ ಇರ್ತಾರೆ. ಯಾಕಮ್ಮ ರಾಣಿ ಇಲ್ಲೇವರೆಗೂ ಬಂದೆ ನೀನು, ಹೀಗೆಲ್ಲ ಬರಬಾರ್ದು, ಹೊರಗಡೆ ನೀನು ಒಳಗಡೆ ನಡಿ, ಹೋಗಿ ಮಲ್ಕೋ, ಇನ್ನು ಮಲಗಿಲ್ವ ನೀನು ಅಂತ ಅಂದಾಗ, ಇಲ್ಲ ಇಟ್ಕೊಳ್ಳಿ ಹಿಂಗೆ ತಟ್ಟೆನ ಲೋಟನ ಅಂತ ಹೇಳ್ಬಿಟ್ಟು ಒಂದು ಚಾಪೆನ ತೊಗೊಂಡು ಬಂದು ಆ ಚಾಪೆನ ಹಾಕ್ತಾಳಲ್ಲಿ. ಸೊ ಚಾಪೆನ ಹಾಕಿದ ತಕ್ಷಣ ಸೊ ಅವಳೋಗಿ ತಟ್ಟೆನ ಇಸ್ಕೊಂಡು ಕೂತ್ಕೊಂಡ ತಕ್ಷಣ, ಯಾಕೆ ಫ್ರೆಂಡ್ ಕೂತ್ಕೊಳ್ಳಿ ನೀವು ಕೂಡ ಅಂತೇಳಿ ಆ ಫ್ರೆಂಡ್ಗೆ ಹೇಳ್ತಾಳೆ. ಸೊ ಬಾಲ ಇದ್ಕೊಂಡು ಒಂಥರ ಕಣ್ಣೀರೇ ತುಂಬಿರುತ್ತೆ ಅವನ ಕಣ್ಣಲ್ಲಿ. ಸೊ ಕುಂಡ್ರಿಸ್ಕೊಂಡ್ಬಿಟ್ಟು, ಫ್ರೆಂಡ್ ನೀವು ಊಟ ಮಾಡಿಲ್ವಲ್ಲ ನಿನ್ನೆಯಿಂದ ಅಂತೇಳ್ಬಿಟ್ಟು ಹೇಳಿ ಆ ದಾರ ತಂದಿರ್ತಾಳಲ್ಲ, ಆ ದಾರನ ಕೈಗೆ ಕಟ್ತಾಳೆ. ದಾರನ ಕಟ್ಟಿದ ತಕ್ಷಣವೇ ಬಾಲ ಇದ್ಕೊಂಡು ತುಂಬ ಅಳ್ತಾ ಇರ್ತಾನೆ ಮನಸಲ್ಲೇ. ಸೊ ಯಾಕಮ್ಮ ಇದನ್ನು ಕಟ್ಟಿದ್ದು ಅಂತ ಅಂದಾಗ, ಫ್ರೆಂಡ್ ನನಗೋಸ್ಕರ ನೀವು ಕಾವಲಾಗಿ ನಿಂತಿದ್ದೀರಾ, ನಿಮಗೋಸ್ಕರ ಆ ದೇವ್ರ ಆಶೀರ್ವಾದ ಇರಲಿ ಅಂತ ಈ ದಾರನ ಕಟ್ತಾ ಇದ್ದೀನಿ. ನಮ್ಮಮ್ಮ ಈ ದಾರನ ಕಟ್ಕೊಂಡ್ರೆ ದೇವ್ರ ಆಶೀರ್ವಾದ ಇರುತ್ತೆ ಅಂತ ಹೇಳ್ತಾ ಇದ್ರು, ಹಾಗಾಗಿ ಈ ದಾರನ ನಿಮಗೆ ಕಟ್ಟಿದ್ದೀನಿ ಫ್ರೆಂಡ್ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಹಾಗಂದ ತಕ್ಷಣ ತುಂಬಾ ಖುಷಿ ಆಗುತ್ತೆ. ನನ್ನ ಮಗಳು ನನಗೋಸ್ಕರ ಎಷ್ಟೆಲ್ಲ ಮಾಡ್ತಿದ್ದಾಳೆ, ಆದರೆ ನನ್ನ ಮಗಳು ಅನ್ನೋದು ಅವಳಿಗೆ ಗೊತ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ನೀವು ನಿನ್ನೆಯಿಂದ ಊಟ ಮಾಡಿಲ್ಲ ಅಂತ ನಂಗೆ ಗೊತ್ತು, ನೀವು ಊಟ ಮಾಡಿ ಫ್ರೆಂಡ್ ಅಂತ ಹೇಳ್ಬಿಟ್ಟು ಹೇಳಿದಾಗ, ಬೇಡ ಕಂದ ನನಗೆ ಊಟ ಅಂತೇಳ್ಬಿಟ್ಟು ಬಾಲ ಹೇಳ್ತಾನೆ. ಇಲ್ಲ ನೀವು ಊಟ ಮಾಡಿ ಫಸ್ಟು, ಏನು ಗೊತ್ತಾ, ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೆಯದೇ ಆಗುತ್ತೆ, ಯೋಚನೆ ಮಾಡಬಾರ್ದು, ಅಮ್ಮ ಹೇಳ್ತಾರೆ ಯಾವಾಗಲೂ ಕೂಡ, ಥ್ಯಾಂಕ್ಸ್ ಫ್ರೆಂಡ್ ನನ್ನ ಕಾಪಾಡಿದ್ದಕ್ಕೆ ನೀವು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಸೊ ಅದಾದಮೇಲೆ ಮತ್ತು
ಒಂಥರ ಹತ್ತು ಬಿಡ್ತಾನೆ ಅವನು. ಯಾಕೆ ಫ್ರೆಂಡ್ ಹೇಳ್ತಾ ಇದ್ದೀರಾ ಅಂತ ಅಂದಾಗ, ಯಾಕಿಲ್ಲ ಕಂದ, ಸುಮ್ಮನೆ ಹಾಗೆ ಅಳು ಬಂತು ನನಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಹಾಗೆ ಅದೆಲ್ಲ ಆದಮೇಲೆ ನಮ್ಮಮ್ಮ ಸಿಗ್ತಾರಾ ಫ್ರೆಂಡ್ ಅಂತೇಳಿ ಕೇಳಿದಾಗ, ಸಿಗ್ತಾರೆ ಪುಟ್ಟ, ಯೋಚನೆ ಮಾಡಬೇಡ ನೀನು, ಅಮ್ಮ ಸಿಕ್ಕೇ ಸಿಗ್ತಾರೆ ಅಂತ ಹೇಳ್ಬಿಟ್ಟು ಹೇಳಿ, ಅಂಕಲ್ ನೋಡಿ ಇದೆಲ್ಲ ಮಾತಾಡಬೇಕಾದಾಗ ಊಟ ಮಾಡಿಸೋದೇ ಬಿಟ್ಬಿಟ್ಟೆ, ತೊಗೊಳ್ಳಿ ಊಟ ಮಾಡಿ ಅಂತ ಕೊಡಕ್ಕೆ ಹೋಗ್ತಾಳೆ. ಆ ಕೈ ಜಗಳಾಡಿರ್ತಾರಲ್ವ ನಿನ್ನೆಯ ಒಂದು ಸಂಚಿಕೆಯಲ್ಲಿ, ಅದು ಹೇಟಾಗಿರುತ್ತೆ. ಅದು ನೋಡಿಬಿಟ್ಟು ಪಾಪುನೇ ತುತ್ತು ಮಾಡಿ ಬಾಯಿಗೆ ಇಡ್ತಾಳೆ. ಸೊ ಅವನಿಗಂತೂ ಎಷ್ಟು ಅಳು ಬರುತ್ತೆ ಅಂತಂದರೆ ಹೇಳೋಕ್ಕೆ ಆಗೋದಿಲ್ಲ, ಅಷ್ಟು ಅಳು ಬರುತ್ತೆ. ಸೊ ಇಲ್ಲಿ ಒಂದು ಕಡೆ ಸತ್ಯಣ್ಣ ದೊಡ್ಡ ಪ್ಲ್ಯಾನ್ ಮಾಡಿದ್ದಾನೆ. ಅದೇನು ಅಂತಂದರೆ, ನಿಮ್ಮಿಬ್ಬರನ್ನ ನಾನು ಬೇರೆ ದೇಶಕ್ಕೆ ಕಳಿಸ್ಕೊಡ್ತೀನಿ, ತಾಯಿ ಮಗಳಿಬ್ಬರು ಸಂತೋಷವಾಗಿ ಸುಖವಾಗಿರಿ, ನಾನು ಎಲ್ಲ ವ್ಯವಸ್ಥೆನೂ ಮಾಡಿದ್ದೀನಿ ಎಂದಾಗ, ಅಣ್ಣ ಬೇಡ ಅಣ್ಣ ಅಂತ ಹೇಳ್ಬಿಟ್ಟು ಕೇಳ್ಕೊತಾಳೆ ಕಾವೇರಿ. ಇಲ್ಲ ಕಾವೇರಿ, ಇದನ್ನೇ ಮಾಡೋದು ನಾನು, ನೀವಿಬ್ಬರು ತಾಯಿ ಮಗಳು ತುಂಬ ಚೆನ್ನಾಗಿರಬೇಕು, ಎಲ್ಲಾದರೂ ಹೊರ್ಗಡೆ ಹೋಗಿ ಬದುಕೋಬಿಡಿ ಅಂದರೆ, ಎಷ್ಟು ದಿನ ಅಂತ ಬಚ್ಚಿಕೊಂಡು ಬದುಕೋಕ್ಕಾಗುತ್ತಣ್ಣ ಅಂದಾಗ, ಅದೆಲ್ಲ ನಾನು ವ್ಯವಸ್ಥೆ ಮಾಡಿದ್ದೀನಿ, ನೀನು ತಲೆ ಕೆಡಿಸ್ಕೊಬೇಡ, ನೀನು ಹೊರಡು ಫಸ್ಟು ಅಂತೇಳಿ ಊಟನ ತಿನ್ನಿಸ್ತಾನೆ. ಅಣ್ಣ ಊಟ ಬೇಡ ಅಣ್ಣ ನನಗೆ ಅಂದಾಗ, ನೀನು ಊಟ ಮಾಡಿಲ್ಲ ಅಂದರೆ ನಾನು ಕೂಡ ಊಟ ಮಾಡೋದಿಲ್ಲ, ಊಟ ಮಾಡು ಅಂತ ಹೇಳ್ಬಿಟ್ಟು ಇಬ್ಬರು ಗುಳಾಡ್ಕೊಂಡು ಅಣ್ಣ ತಂಗಿ ಊಟ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಒಂದು ಕಡೆ ತಂದೆ ಮಗಳು ಒಂದು ಕಡೆ, ಅಣ್ಣ ತಂಗಿ ಒಂದು ಕಡೆ. ಸೊ ಇಲ್ಲಿ ಮಾತುಕತೆ ಮಾತಾಡಿಕೊಂಡು ಊಟ ಮಾಡಿಸ್ಬೇಕಾದಾಗ, ಮತ್ತು ಅಮ್ಮ ಒಂದು ಬೇಕಾ ರಾಣಿ ನಿನಗೆ, ಅಪ್ಪ ಬೇಡವಾ ಹಾಗಿದ್ರೆ ಅಂದಾಗ, ಇಲ್ಲ ಫ್ರೆಂಡ್ ನನಗೆ ಅಪ್ಪ ಬೇಡ, ಅಪ್ಪ ತುಂಬ ಕೆಟ್ಟೋರು ಅಂಥೇಳಿ ಹೇಳ್ತಾರೆ. ಯಾಕಮ್ಮ ಕೆಟ್ಟೋರು ಅಂತ ಹೇಳ್ತಾ ಇದ್ದೀವಿ ಅಂದರೆ, ಹೌದು ನಮ್ಮಮ್ಮ ಹೇಳಿದರು ತುಂಬ ಕೆಟ್ಟೋರಂತೆ ಅವರು ಅಂತ ಅಂದಾಗ, ಬಾಲ ಒಂದು ಮಾತು ಹೇಳ್ತಾನೆ, ನಾನೇ ನಿನ್ನ ತಂದೆ ಆಗಿದ್ರೆ ಏನು ಮಾಡ್ತೀಯಾ ಪುಟ್ಟಿ ಅಂತೇಳಿ ಕೇಳಿದಾಗ, ನನಗೆ ಬೇಡ ತಂದೆ ಮಾತ್ರ ಯಾವುದೇ ಕಾರಣಕ್ಕೂ ಬೇಡ ಅಂತೇಳ್ಬಿಟ್ಟು ಜೋರಾಗಿ ಮಾತಾಡ್ತಾಳೆ. ಆ ಮಾತಾಡಿದ ತಕ್ಷಣ ಬಾಲನಿಗೆ ತುಂಬಾ ಅಳು ಬರುತ್ತೆ. ಅಳು ಬಂದ ತಕ್ಷಣವೇ ನನಗೆ ಅಮ್ಮ ಹೇಳಿದ್ದಾರೆ, ಅಮ್ಮ ಜೈಲಿಗೆ ಹೋಗೋಕ್ಕೆ ಅಪ್ಪನೇ ಅಂತೆ ಕಾರಣ, ಸೊ ಹಾಗಾಗಿ ಅಂತ ಅಪ್ಪ ನನಗೆ ಬೇಡ ಅಂತ ಕೆಟ್ಟಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಹೌದು ಕಂದ, ನಿಜನೇ ನೀನು ಹೇಳ್ತಿರೋದು, ಅಂತ ಕೆಟ್ಟಪ್ಪ ಬೇಡ ಬಿಡು, ನಿನಗೆ ನಿನ್ನಂಥ ಪುಟ್ಟು ಮಗಳ ಜೀವನ ಜೊತೆ ಮಾಡೋಕ್ಕೆ ತಂದೆಗೆ ಅದೃಷ್ಟ ಇಲ್ಲ ಅಂತ ಅನ್ಸುತ್ತೆ ಬಿಡು ಪುಟ್ಟಿ ಅಂತ ಹೇಳ್ಬಿಟ್ಟು ಒಬ್ರಿಗೊಬ್ರು ತುತ್ತು ಮಾಡಿ ತಿನ್ಕೋತಾ ಇರ್ತಾರೆ. ಸೊ ಇನ್ನು ನೀನು ಊಟ ಮಾಡಿದೀಯ ಅಂತ ಕೇಳಿದಾಗ, ಇಲ್ಲ ಫ್ರೆಂಡ್ ಅಂತ ಹೇಳ್ಬಿಟ್ಟು ಹೇಳಿದಾಗ, ಸೊ ಇನ್ನು ಇಲ್ಲಿ ಒಂದು ಕಡೆ ಇವರಿಬ್ಬರು ಅಣ್ಣ ತಂಗಿ ಮಾತುಕತೆ ಶುರು ಮಾಡ್ಕೊಂಡಿರ್ತಾರೆ. ಅಣ್ಣ ನನಗೆ ಒಂದೇ ಒಂದು ಆಸೆನ ನೆರವೇರಿಸ್ತೀಯ ಅಣ್ಣ ಅಂತೇಳಿ ಕೇಳಿದಾಗ, ಅದೇನು ಹೇಳಮ್ಮ ಅಂತಂದಾಗ, ನನಗೆ ರಾಣಿನ ನೋಡಬೇಕು ಅಂತ ಅನ್ನಿಸ್ತಿದೆ ಅಣ್ಣ, ರಾಣಿನ ಒಂದೇ ಒಂದು ಸರಿ ತೋರ್ಸೋಕ್ಕಾಗುತ್ತಾ ಅಂದಾಗ, ಸತ್ಯಣ್ಣ ಇದ್ಕೊಂಡು, ಇಲ್ಲ ಕಣಮ್ಮ ಅದೆಲ್ಲ ಆಗೋದಿಲ್ಲ, ಏನಾದರೂ ನಾವಿಬ್ಬರು ಸಿಗಾಕೊಂಡ್ರೆ ತುಂಬ ತೊಂದರೆ ಆಗುತ್ತೆ, ಇದು ಹೇಗೆಲ್ಲ ಮಾಡ್ತಾಯಿದ್ದೀನಿ ಗೊತ್ತಾ, ನಾನು ಬಾಲನ್ನ ಪೊಲೀಸ್ನವರು ಕರ್ಕೊಂಡೋಗಿದ್ರು, ಬಾಲನ ಮೇಲೆ ಕಣ್ಣು ಪೊಲೀಸ್ನವ್ರಿಗೆ ಬಿದ್ದಿದೆ, ಬಾಲನ್ಗೆ ವರದನ ಮೇಲೆ ಬಿದ್ದಿದೆ ಕಣ್ಣು, ಇವರಿಬ್ಬರು ಮಧ್ಯದಲ್ಲಿ ಒಬ್ರಿಗೊಬ್ರು ಅವರವರೇ ಅನುಮಾನ ಪಟ್ಕೊಂಡಿರ್ಬೇಕಾದಾಗ, ನಾನು ಈ ಕೆಲಸ ಮಾಡಿ ನಿನ್ನ ಹೇಗಾದರೂ ಮಾಡಿ ಬಚಾವ್ ಮಾಡಿ ಬೇರೆ ದೇಶಕ್ಕೆ ನಾನು ವ್ಯವಸ್ಥೆ ಮಾಡಿ ನಿನ್ನ ಕಳಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾರೆ ಸತ್ಯಣ್ಣ. ಸೊ ಇಲ್ಲಿ ಒಂದು ಕಡೆನ ತಂದೆ ಮಗಳಿಬ್ಬರು ಮಾತುಕತೆ ಮಾತಾಡಿಕೊಂಡು, ತಗೊಳಮ್ಮ ನೀನು ಊಟ ಮಾಡು ಅಂದಾಗ, ಫ್ರೆಂಡ್ ನನಗೆ ತಿಕ್ಕಿರೋ ಊಟನೇ ನಿಮ್ಮಿ ತಂದಿದ್ದು ಅಂದಾಗ, ನೀನು ಯಾಕೆ ಈ ಥರ ಕೆಲಸ ಮಾಡೋಕ್ಕೋದೆ, ನೀನು ಊಟ ಮಾಡಬೇಕಲ್ವಾ ಅಂದಾಗ, ನನಗೆ ಹಸ್ವಿಲ್ಲ ಫ್ರೆಂಡ್ ಅಂತ ಹೇಳಿದಾಗ, ತಗೋ ಊಟ ಮಾಡು ಅಂತೇಳಿ ಅವಾಗ ಬಾಲ ಊಟ ತಿನ್ನಿಸ್ತಾ ಇರ್ತಾನೆ. ಇವರಿಬ್ಬರು ಬಾಂಧವ್ಯ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಅಲ್ಲಿ ಅಣ್ಣ ತಂಗಿ ಬಾಂಧವ್ಯ ನೋಡ್ತಿದ್ರು ಸಖತ್ ಖುಷಿ ಆಗುತ್ತೆ. ಆವಾಗ ಬಾಲ ತುಂಬ ಅಳ್ತಾ ಇರ್ತಾನೆ, ಅವನಿಗೆ ನೋವು ತಡ್ಕೊಳಕ್ಕೆ ಆಗ್ತಾರಲ್ಲ ಅಷ್ಟೊಂದು ಫೀಲ್ ಮಾಡ್ಕೊತಾ ಇರ್ತಾನೆ. ಸೊ ಇಲ್ಲಿ ಒಂದು ಕಡೆಯಿಂದ ಇವರಿಬ್ಬರು, ಅಣ್ಣ ಅದು ಹೇಗಣ್ಣ ಆಗುತ್ತೆ ಅಂತ ಹೇಳ್ಬಿಟ್ಟು ಕಾವೇರಿ ಹೇಳ್ತಾಳೆ, ನೀನೇನು ಯೋಚನೆ ಮಾಡಬೇಡ, ಹೊರಗಡೆ ನಮ್ಮ ಹುಡುಗರೆಲ್ಲ ಇರ್ತಾರೆ, ಹುಡುಗರನ್ನ ಯಾರನ್ನ ಕರೆದು ನಿನ್ಗೆ ಏನೇ ತೊಂದರೆ ಆದರೂ ಕೂಡ ಹೆಲ್ಪ್ ಮಾಡ್ತಾರೆ ಕಾವೇರಿ, ನಮಗಿನ್ನೂ ಜಾಸ್ತಿ ಟೈಮ್ ಇಲ್ಲ, ಹೇಗಾದರೂ ಮಾಡಿ ನಿನ್ನ ನಾನು ಕಳಿಸ್ಕೊಟ್ರೆ ಅಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ಸತ್ಯಣ್ಣ. ಅಣ್ಣ ಇದೆಲ್ಲ ಆಗೋಕ್ಕೆ ಸಾಧ್ಯ ಏನಣ್ಣ ಅಂತ ಹೇಳ್ಬಿಟ್ಟು ಹೇಳಿದಾಗ, ಹೌದು ಅವರವರೇ ಎಲ್ಲ ಹುಡಿಕೊಂಡು ಅವರವರೇ ಇದು ಹೊಡೆದಾಡಬೇಕಾದಾಗ, ನಿನ್ನ ಈ ಗ್ಯಾಪಲ್ಲಿ ನಾನು ಬಚಾವ್ ಮಾಡ್ತೀನಿ, ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಕಾವೇರಿ, ನೀನು 10 ವರ್ಷದಿಂದ ಯಾವುದೇ ತಪ್ಪು ಮಾಡ್ದಲೇ ಶಿಕ್ಷಣ ಅನುಭವಿಸಿದೀಯ ನೀನು, ಅವ್ರು ಮಾಡಿದ ಸರಿನಾ, ನಾನು ಮಾಡೋದು ಅದು ಹೇಗೆ ತಪ್ಪಾಗುತ್ತೆ ಅಂತ ಅಂದಾಗ, ಅಣ್ಣ ಈ ಥರ ಎಲ್ಲ ಯಾಕಣ್ಣ ನೀನು ಯೋಚನೆ ಮಾಡಿದೆ, ನನಗೊಂದು ಅರ್ಥ ಆಗ್ತಿಲ್ಲ ಅಂತೇಳಿ ಕಾವೇರಿ ಕೇಳ್ತಾಳೆ. ಹೌದು ನಾವು ಬಡವರೇ ಇರ್ಬೋದು, ಆದರೆ ಪ್ರೀತಿಗಂತೂ ಯಾವುದೇ ಕಮ್ಮಿ ಇಲ್ಲ, ನನ್ನ ಫ್ಯಾಮಿಲಿ ಅಂತ ಬಂದಾಗ ನನ್ನ ಫ್ಯಾಮಿಲಿಗೆ ಏನಾದ್ರು ತೊಂದರೆ ಆದರೆ ಈ ಥರ ಎಲ್ಲ ಯೋಚನೆ ಮಾಡಬೇಕಾಗುತ್ತೆ ಕಾವೇರಿ, ಏಕೆಂದರೆ ನಮ್ಮ ಫ್ಯಾಮಿಲಿನ ನಾವು ಕಾಪಾಡ್ಕೋಬೇಕಲ್ಲ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾ ಇರ್ತಾರೆ. ಸೊ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿತಾ ಇದೆ. ಸೊ ನಾಳೆ ಕೂಡ ಮಗಳನ್ನ ಮೀಟ್ ಮಾಡಿಸ್ಬೇಕು ಅಂತ ಕಾವೇರಿ ಕೇಳ್ಕೊಂಡಿರ್ತಾಳೆ. ಕಾವೇರಿನ ಮಗಳ ಹತ್ರ ಮೀಟ್ ಮಾಡಿಸ್ಬೇಕು ಅಂತ ಕರ್ಕೊಂಡು ಬಂದಿರ್ತಾನೆ ಮನೆಗೆ. ಸೊ ಪೊಲೀಸ್ನವ್ರ ಕೈಗೆ ಸಿಗಾಕೊಳ್ಳೋ ಚಾನ್ಸಸ್ ಕೂಡ ತುಂಬ ಇದೆ. ಇಲ್ಲಿ ಬಂದು ಯಾರು ಕಾಪಾಡ್ತಾರೆ ನೋಡಬೇಕಾಗುತ್ತೆ. ಸೊ ವಿಡಿಯೋ ನೋಡ್ರಿಗೆಲ್ಲ ನನ್ನ ಕಡೆಯಿಂದ ಥ್ಯಾಂಕ್ ಯು. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.